ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು 4th ವೀಕು SSCGD ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ. 4th ವೀಕ್ ಎಕ್ಸಾಮು. ಸೊ ನೋಡೋಣ ಇವತ್ತು ಮೊದಲನೇ ಶಿಫ್ಟ್ ಕ್ವಶನ್ಸು ಯಾವ ರೀತಿ GK ಮ್ಯಾಥ್ಸು ರೀಸನಿಂಗ್ ಕ್ವಶನ್ಸ್ ಬಂದಿದ್ದವು ಅಂತ. ಓಕೆ, ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಕ್ರಿಕೆಟ್ನಲ್ಲಿ ಮರದಿಂದ ಮಾಡಲ್ಪಟ್ಟ ವಸ್ತು ಯಾವುದು? ಸೊ ಈ ಕ್ವಶನ್ನು ಆ್ಯಕ್ಚುಲಿ ಹೀಗೆ ಬಂದಿರಲಿಲ್ಲ. ಏನು ಥರ ಬಂದಿತ್ತಪ್ಪ ಅಂತಂದರೆ, ಈ ಕೆಳಗಿನ ಯಾವ ವಸ್ತುವನ್ನು ಕಟ್ಟಿಗೆಯಿಂದ ಮಾಡಲ್ಪಟ್ಟಿದೆ ಅಥವಾ ಮರದಿಂದ ಮಾಡಲ್ಪಟ್ಟಿದೆ? ಕೆಳಗೆ 2 ಆಪ್ಷನ್ ಕೊಟ್ಟಿದ್ದರು. ಒಂದನೇದು ಬ್ಯಾಟು, ಎರಡನೇದು ಹೆಲ್ಮೆಟ್. ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಎ ಬ್ಯಾಟ್ ಆಗುತ್ತೆ. ಹೌದಾ? ನೆಕ್ಸ್ಟ್, ದೇಹದ ಕಾರ್ಯವನ್ನು ನಿಯಂತ್ರಿಸುವಂಥ ಮೆದುಳಿನ ಭಾಗ ಯಾವುದು? ಅಥವಾ ದೇಹದ ಒಂದು ಕಾರ್ಯಚಟುವಟಿಕೆಯನ್ನು ನಿರ್ವಹಿಸಕ್ಕಂಥ ಮೆದುಳಿನ ಭಾಗ ಯಾವುದು? ಯಾವುದಪ್ಪ ಅಂದ್ರೆ ಮೆದುಳಿನ ಮಧ್ಯದ ಭಾಗ ಅಥವಾ ಮಧ್ಯದ ಮೆದುಳು ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್, ಸೊ ಇದರ ಮೇಲೆ ಕ್ವಶನ್ ಬಂದಿತ್ತು, ಕೋಳಿ ಸಾಕಾಣಿಕೆಯ ಮುಖ್ಯ ಉದ್ದೇಶ ಯಾವುದು? ಸೊ ಅದ್ರ ಬಗ್ಗೆ ಕನ್ಫರ್ಮ್ ಯಾವುದೂ ಆಪ್ಷನ್ ಸರಿಯಾಗಿ ದೊರೆತಿಲ್ಲ. ಸೊ ನಿಮ್ಮ ಹತ್ರ ಕ್ವಶನ್ ಹೇಳ್ಬೇಕಂತ ಇತ್ತು. ಯಾವುದಾದ್ರೂ ಆಪ್ಷನ್ಸ್ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಕ್ವಶನ್, 2025ರಲ್ಲಿ ತಮಿಳುನಾಡಿನ ಉಪಮುಖ್ಯಮಂತ್ರಿ ಯಾರಾಗಿದ್ದರು? ಯಾರಪ್ಪ ಅಂದರೆ ಆಪ್ಷನ್ ಬಿ ಉದಯನಿಧಿ ಸ್ಟಾಲಿನ್ ಅವರು ಆಗಿದ್ದರು. ಹೌದಾ? ಸೊ ಇದು ಕ್ವಶನ್ ಕೂಡ ಇವತ್ತು ಬಂದಿತ್ತು. ಇನ್ನೊಂದೇನಪ್ಪ ಅಂದರೆ, ತೆಲಂಗಾಣದ ಮುಖ್ಯಮಂತ್ರಿ ಯಾರಾಗಿದ್ದರು ಅಂತ ಕ್ವಶನ್ ಕೇಳಿದ್ರು ಅಂತ ಹೇಳಕತ್ತಾರ, ಕನ್ಫರ್ಮ್ ಇಲ್ಲ. ಸೊ ಕೇಳಿದರೆ ಅದಕ್ಕೆ ಆನ್ಸರ್ ಏನಂದರೆ ಎ ಅನುಮೂಲ್ ರೇವಂತ್ ರೆಡ್ಡಿ ಆಗುತ್ತೆ. ಯಾವುದು? ತೆಲಂಗಾಣದ ಮುಖ್ಯಮಂತ್ರಿ. ಅಕಸ್ಮಾತ್ ಕ್ವಶನ್ ಕೇಳಿದರೆ, ಕನ್ಫರ್ಮ್ ಆಗಿ ಗೊತ್ತಿಲ್ಲ ಕೇಳಿದ್ರು ಇಲ್ಲೋ ಅಂತ. ಹೌದಾ? ನೆಕ್ಸ್ಟ್, ಮರ ಮತ್ತು ಚರ್ಮದಿಂದ ಮಾಡಲ್ಪಟ್ಟ ಒಂದು ಸಂಗೀತದ ವಾದ್ಯ ಯಾವುದು ಅಂತ ಕ್ವಶನ್ ಕೇಳಿದರು. ಸೊ ಕರೆಕ್ಟ್ ಆನ್ಸರು ತಬಲಾ ಅಂತ ಅನ್ನಿಸ್ತಾ ಇದೆ. ಸೊ ಯಾವುದಾದ್ರೂ ಆಪ್ಷನ್ಸ್ ಡಿಫ್ರೆಂಟಾಗಿ ಕೊಟ್ಟಿದ್ದರೆ ಎಕ್ಸಾಮ್ನಲ್ಲಿ, ಸೊ ಇವತ್ತು ಎಕ್ಸಾಮ್ ಬರೆದವರು ಕರೆಕ್ಟ್ ಆನ್ಸರ್ ಯಾವುದಂತ ನೀವು ಸರಿಯಾಗಿ ಆಪ್ಷನ್ನ ಕಮೆಂಟ್ ಮಾಡಿರಿ ಯಾವುದು ಕೊಟ್ಟಿದ್ದರು ಅಂತ. ಓಕೆ, ಇನ್ನು ನೆಕ್ಸ್ಟು, ಇದು ಕ್ವಶನ್ ಯಾವ ಥರ ಇತ್ತಪ್ಪ ಅಂದ್ರೆ, ಸೌರವ್ಯೂಹದಲ್ಲಿ ಸೂರ್ಯನಿಂದ 5ನೇ ಗ್ರಹ ಅಂತ ಇದ್ದಿರಲಿಲ್ಲ. ಈ ಕ್ವಶನ್ನು ಏನಪ್ಪ ಅಂತಂದ್ರೆ, ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹಗಳಲ್ಲಿ 5ನೇ ಗ್ರಹ ಯಾವುದಂತ ಕ್ವಶನ್ ಕೇಳಿದರು. 5ನೇ ಅತಿ ದೊಡ್ಡ ಗ್ರಹ ಯಾವುದಂತ ಕೇಳಿದರು. ಯಾವುದಪ್ಪ ಅಂದ್ರೆ ಆಪ್ಷನ್ ಅದರಲ್ಲಿ ಭೂಮಿ ಅಂತ ಇತ್ತು. ಸೊ ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಅತ್ಯಂತ ದೊಡ್ಡ ಗ್ರಹಗಳಲ್ಲಿ ಭೂಮಿ 5ನೇ ಸ್ಥಾನದಲ್ಲಿ ಬರುತ್ತೆ. ಸೊ ಅದೇ ದೊಡ್ಡ ಗ್ರಹ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಓಜೋನ್ ಪದರವನ್ನು ನಾಶಪಡಿಸ್ತಕ್ಕಂಥ ಅನಿಲಗಳು ಯಾವುವು ಅಂತ ಕ್ವಶನ್ ಕೇಳಿದರೆ, ಸೊ ಅದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ CFC ಅಥವಾ ಕ್ಲೋರೋಫ್ಲೋರೋ ಕಾರ್ಬನ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್, ಸೂಕ್ಷ್ಮ ಜೀವ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಯಾರಪ್ಪ ಅಂದರೆ ಆಪ್ಷನ್ ಬಿ ಆಂಟೋನಿಯೋ ವಾನ್ ಲಿವೆನ್ಹಾಕ್. ಹೌದಾ? ಸೊ ಆಂಟೋನಿಯೋ ವಾನ್ ಲಿವೆನ್ಹಾಕ್ ಅವರು 1674ರಲ್ಲಿ ಸೂಕ್ಷ್ಮದರ್ಶಕದ ಮೂಲಕ ಮೊದಲ ಬಾರಿಗೆ ಸೂಕ್ಷ್ಮ ಜೀವಿಗಳನ್ನು ಅವರು ಅನಿಮಾಕ್ಯೂಲ್ಸ್ ಎಂದು ಗುರುತಿಸಿದರು. ಅವರ ಆವಿಷ್ಕಾರ ಮತ್ತು ಸೂಕ್ಷ್ಮದರ್ಶಕದ ಅಭಿವೃದ್ಧಿಯಿಂದಾಗಿ ಅವರನ್ನು ಸೂಕ್ಷ್ಮ ಜೀವ ವಿಜ್ಞಾನದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ನಗರ ನಿಗಮಗಳು ಯಾವ ಮಂತ್ರಾಲಯದ ಆಡಳಿತ ವ್ಯಾಪ್ತಿಗೆ ಒಳಪಟ್ಟು ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ? ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಓಕೆ, ಸೊ ಈ ಒಂದು ನಗರ ನಿಗಮಗಳು ನಗರ ಸ್ಥಳೀಯ ಸಂಸ್ಥೆಗಳಾಗಿವೆ. ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಗರ ಸ್ಥಳೀಯ ಸರ್ಕಾರದ ವಿಷಯವನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಿರ್ವಹಿಸುತ್ತವೆ. ಕೇಂದ್ರಾಡಳಿತ ಪ್ರದೇಶಗಳು ಗೃಹ ಸಚಿವಾಲಯದ ಅಡಿಯಲ್ಲಿಯೂ, ಕಂಟೋನ್ಮೆಂಟ್ ಬೋರ್ಡ್ಗಳು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿಯೂ ಬರುತ್ತವೆ. ಆದರೆ ಸಾಮಾನ್ಯ ನಗರ ನಿಗಮಗಳಿಗೆ ಈ ಮಂತ್ರಾಲಯವೇ ಪ್ರಧಾನವಾಗಿದೆ. ನೆಕ್ಸ್ಟ್ ಕ್ವಶನ್, ಶ್ರೀನಗರ, ಜಮ್ಮು ಕಾಶ್ಮೀರದಲ್ಲಿರುವ ಶ್ರೀನಗರ ಪ್ರಸಿದ್ಧ ಶಾಲಿಮಾರ್ ಉದ್ಯಾನವನವನ್ನು ಯಾರು ನಿರ್ಮಾಣ ಮಾಡಿದರು? ಯಾರಪ್ಪ ಅಂದರೆ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಅವರು. ಸೊ ಈ ಒಂದು ಶಾಲಿಮಾರ್ ಬಾಗನ್ನು
ನಿರ್ಮಾಣ ಮಾಡ್ತಾರೆ. ಈ ಮುಘಲ್ ಚಕ್ರವರ್ತಿ ಜಹಾಂಗೀರ ತನ್ನ ಪತ್ನಿ ನೂರ್ ಜಹಾನ್ಗಾಗಿ 1619ರಲ್ಲಿ ಈ ಒಂದು ಶಾಲಿಮಾರ್ ಬಾಗನ್ನು ನಿರ್ಮಾಣ ಮಾಡ್ತಾನೆ. ಈ ಉದ್ಯಾನವನವನ್ನು ಮೂಲತಃ ಫರಾಹ ಬಕ್ಷ್ ಎಂದು ಕರೆಯಲಾಗುತ್ತಿತ್ತು ಮತ್ತು ನಂತರ ಶಹಾಜಾನನ ಆಳ್ವಿಕೆಯಲ್ಲಿ ಇದನ್ನು ವಿಸ್ತರಣೆ ಮಾಡಲಾಯಿತು. ಓಕೆ, ನೆಕ್ಸ್ಟು ಸಸ್ಯಕೋಶದಲ್ಲಿರುವ ಕೋಶಭಿತ್ತಿ ಅಥವಾ ಸೆಲ್ ವಾಲ್ ಯಾವುದರಲ್ಲಿ ಸಹಾಯ ಮಾಡುತ್ತದೆ? ರಚನಾತ್ಮಕ ಆಧಾರ ಮತ್ತು ರಕ್ಷಣೆ ನೀಡುವುದು, ಕೋಶದ ಆಕಾರವನ್ನು ಕಾಪಾಡುವುದು, ಪ್ರಸರಣ ಒತ್ತಡವನ್ನು ತಡೆದುಕೊಳ್ಳುವುದು. ಈ ಮೇಲಿನ ಎಲ್ಲವೂ ಒಂದು ಕಾರ್ಯಗಳಲ್ಲಿ ಈ ಒಂದು ಕೋಶಭಿತ್ತಿ ಸಹಾಯ ಮಾಡ್ತದೆ. ಓಕೆ, ಕೋಶಭಿತ್ತಿಯು ಕೋಶಕ್ಕೆ ಯಾಂತ್ರಿಕ ಬಲವನ್ನು ನೀಡುತ್ತದೆ, ಅದರ ಆಕಾರವನ್ನು ಉಳಿಸಿಕೊಳ್ಳಲು ಮತ್ತು ಹೊರಗಿನಿಂದ ಆಗುವ ಪೆಟ್ಟುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಇದು ಕೋಶದೊಳಗೆ ನೀರು ಪ್ರವೇಶಿಸಿದಾಗ ಉಂಟಾಗುವ ಪ್ರಸರಣ ಒತ್ತಡವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಇದರಿಂದಾಗಿ ಕೋಶ ಒಡೆದು ಹೋಗದು. ಓಕೆ, ಇದು ಇವತ್ತು ಕೇಳಿರ್ತಕ್ಕಂಥ ಮ್ಯಾಥ್ಸ್ ಕ್ವಶನ್. 120 ಮತ್ತು 140 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಹೇಳಿದ್ದಾರೆ. ಅಷ್ಟು ಸಂಖ್ಯೆಗಳನ್ನು ನಾವು ಸರ್ಚ್ ಮಾಡಬೇಕು, ಯಾವುದು ಪ್ರೈಮ್ ನಂಬರ್ಸನ್ನು. ಅವುಗಳ ಒಂದು ಮೊತ್ತವನ್ನು ನಾವು ಆನ್ಸರನ್ನ ಟೈಪ್ ಮಾಡಬೇಕು. ಯಾವುದಂದ್ರೆ ಆನ್ಸರು ಆಪ್ಷನ್ ಬಿ 534. ಓಕೆ, ನೆಕ್ಸ್ಟ್ ಮಾನವ ವಿಸರ್ಜನಾ ಸಾಮರ್ಥ್ಯದ ಮೇಲೆ ಕ್ವಶನ್ ಕೇಳಿದ್ದಾರೆ. ಮಾನವ ವಿಸರ್ಜನಾ ವ್ಯವಸ್ಥೆಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಹೇಳಿಕೆ 1, ಮೂತ್ರಪಿಂಡಗಳು ಬೆನ್ನುಮೂಳೆಯ ಎರಡೂ ಬದಿಯಲ್ಲಿ ಇವೆ. ಕರೆಕ್ಟು. ಹೇಳಿಕೆ 2, ಅವು ರಕ್ತದಿಂದ ತ್ಯಾಜ್ಯವನ್ನು ಶೋಧಿಸಿ ಮೂತ್ರವನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಈ ಒಂದು ಕ್ವಶನಿಗೆ ಕರೆಕ್ಟ್ ಆನ್ಸರು ಆಪ್ಷನ್ ಹೇಳಿಕೆ 2 ಬರುತ್ತೆ. ಹೇಳಿಕೆ 1 ಮತ್ತು 2. ಎರಡನೇ ಹೇಳಿಕೆ ಕನ್ಫರ್ಮ್ ಆಗಿ ಏನಿದೆ ಅಂತ ಗೊತ್ತಾಗಿಲ್ಲ. ಮೊದಲನೇ ಹೇಳಿಕೆ ಅಂತೂ ಇದೆ, ಎರಡೂ ಬದಿ ಕಿಡ್ನಿಗಳು ಕಂಡು ಬರ್ತಾವೆ. ಎರಡನೇ ಹೇಳಿಕೆ ಏನಿತ್ತಂತ ದಯವಿಟ್ಟು ಯಾರಾದರೂ ಇವತ್ತು ಎಕ್ಸಾಮ್ ಬರ್ದವರು ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಸೆಪ್ಟೆಂಬರ್ 2025 ಬೆಳಗ್ಗೆ ತೆಲಂಗಾಣದ ಮುಖ್ಯಮಂತ್ರಿ ಯಾರಾಗಿದ್ದರು? ಎ ರೇವಂತ್ ರೆಡ್ಡಿ. ಆಗಲೇ ಹೇಳಿದಾಗೆ ಕ್ವಶನ್ ಕೇಳಿದರೆ ಕರೆಕ್ಟ್ ಆನ್ಸರು ಆಪ್ಷನ್ ಎ ರೇವಂತ್ ರೆಡ್ಡಿ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಇಲ್ಲ. ಇದು ನೋಡಿರಿ, ಇದು ಮ್ಯಾಥ್ಸ್ ಕ್ವಶನ್ನು, ಅರ್ಥಮೆಟಿಕ್ ಕ್ವಶನ್ನು. 380 + 120 ಹೋಲ್ ಸ್ಕ್ವೇರ್ ಮೈನಸ್ 380 - 120 ಹೋಲ್ ಸ್ಕ್ವೇರ್ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಇದರ ಕರೆಕ್ಟ್ ಆನ್ಸರು ಆಪ್ಷನ್ ಸಿ 1,82,400. ಓಕೆ, ಇದಿಷ್ಟು ಇವತ್ತಿನ ಏನಪ್ಪ ಅಂತಂದರೆ ಮೊದಲನೇ ಶಿಫ್ಟ್ನ ಕ್ವಶನ್ನು. ಯಾವ ಥರ ರೀಸನಿಂಗು ಮತ್ತು ಜಿ ಕೆ ಕ್ವಶನ್ ಬಂದಂತ ನೋಡೋಣ. ಇವತ್ತು ರೀಸನಿಂಗ್ ಮೇಲೆ ಏನಪ್ಪ ಅಂದರೆ ಸಿಟ್ಟಿಂಗ್ ಅರೇಂಜ್ಮೆಂಟು 3 ಥರ ಕೇಳಿದರು. ಯಾವ ಥರಪ್ಪ ಅಂದರೆ 1, 2 ರೌಂಡ್ ಟೇಬಲ್ಲ, 1 ಉತ್ತರಕ್ಕೆ ಮುಖ ಮಾಡಿ ಕೂತವ್ರ ಬಗ್ಗೆ ಕ್ವಶನ್ ಕೇಳಿದರು. 3 ಕ್ವಶನು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ. ಇನ್ನು ಸುಮಾರು ನಂಬರ್ ಸೀರೀಸ್ ಮೇಲೆ, ಅಥವಾ ಒಟ್ಟಾಗಿ ಸೀರೀಸ್ ಮೇಲೆ ಸುಮಾರು 7ರಿಂದ 8 ಕ್ವಶನ್ ಕೇಳಿದರು. ಅದರಲ್ಲಿ ಅಲ್ಫಾಬೆಟ್ ಸೀರೀಸು ಬಂತು, ನಂಬರ್ ಸೀರೀಸು ಬಂತು, ಅಲ್ಫಾಬೆಟ್ಟು ಪ್ಲಸ್ ನಂಬರ್ ಸೀರೀಸ್ ಎರಡೂ ಮಿಕ್ಸ್ ಆಗಿ ಟೋಟಲ್ 7ರಿಂದ 8 ಕ್ವಶನ್ ಕೇಳಿದರು. ಓಕೆ, ಇನ್ನು ಕ್ಲಾಕ್ ಮೇಲೆ ಕೂಡ ಇವತ್ತಿನ ಒಂದು ಎಕ್ಸಾಮಲ್ಲಿ ಕ್ವಶನ್ ಕೇಳಿದರು. ಯಾವ ಥರಪ್ಪ ಅಂತಂದರೆ ಈಗ ಗಂಟೆ ಸುಮಾರು 1:15 ಆಗಿದೆ. ಪ್ರತಿ 5 ನಿಮಿಷಕ್ಕೆ ಆ ಒಂದು ಗಡಿಯಾರ 8 ಸೆಕೆಂಡ್ ಗಳಿಸಿಕೊಳ್ತದೆ. ಹಾಗಾದರೆ ಯಾವ ಸಮಯಕ್ಕೆ ಅದು ಸರಿಯಾದ ಸಮಯಕ್ಕಿಂತ ಇಷ್ಟು ಮುಂದಿದೆ ಅಂತ ಕ್ವಶನ್ ಕೇಳಿದರು ಕ್ಲಾಕ್ ಮೇಲೆ. ಆ ಥರ ಕ್ವಶನ್ ಬಂದಿದ್ದಾವೆ ರೀಸನಿಂಗ್ ಮೇಲೆ. ಹೌದಾ? ನೆಕ್ಸ್ಟು ಯಾವ ಥರಪ್ಪ ಅಂದರೆ
ಯಾವುದೇ ರೀತಿ ಮಿರರ್ ಇಮೇಜು ಕ್ವಶನ್ ಕೇಳಿಲ್ಲ. ಮಿರರ್ ಇಮೇಜು ಇವತ್ತಿನ ಎಕ್ಸಾಮಲ್ಲಿ ಬಂದಿಲ್ಲ. ಮತ್ತು ಬ್ಲಡ್ ರಿಲೇಷನ್ನು ಕ್ವಶನ್ ಬಂದಿಲ್ಲ. ಇವೆರಡೂ ಬಂದಿಲ್ಲ. ನೆಕ್ಸ್ಟ್ ಯಾವ ಥರಪ್ಪ ಅಂದರೆ ಎನಾಲಜಿ ಮೇಲೆ ಕ್ವಶನ್ ಕೇಳಿದಾರೆ. ಹೆಂಗೆ ಯಾವ ಥರಪ್ಪ ಅಂದರೆ ಸೊ ಇಲ್ಲಿ ಎ, ಇಲ್ಲಿ ಸ್ಕ್ವೇರು, ಇಲ್ಲಿ ಟ್ರ್ಯಾಂಗಲ್ಲು, ಇಲ್ಲಿ ಮತ್ತೊಂದು ಚಿಹ್ನೆ. ಸೊ ಅದೇ ರೀತಿ ಇಲ್ಲಿ ಕಂಟಿನ್ಯೂ ಆಗುತ್ತಲ್ಲ, ಈ ಥರ ಎ ಬರೋದು, ಇಲ್ಲಿ ಹೀಗೆ ಬರೋದು. ಸೊ ಈ ಥರ ಕ್ವಶನ್ ಕೂಡ ಇವತ್ತಿನ ಎಕ್ಸಾಮ್ನಲ್ಲಿ ಸುಮಾರು 2ರಿಂದ 3 ಕೇಳಿದ್ದಾರೆ. ಈ ಥರ ಕ್ವಶನ್ನು 2ರಿಂದ 3 ಕ್ವಶನ್ನು ಕೇಳಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಹೇಳ್ಬೇಕಂತಂದರೆ ಹಿಂದಿ ಒಳಗೂ ಕೂಡ ಪ್ಯಾಸೇಜ್ ಮೇಲೆ 5 ಕ್ವಶನು ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು 5ರಿಂದ 6 ಕ್ವಶನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟದ್ದು. ಹೌದಾ? ನೆಕ್ಸ್ಟ್ ವರ್ತನೆ ಮೇಲೆ ಸುಮಾರು 3ರಿಂದ 4 ಕ್ವಶನ್ನು ವರ್ತನೆ ಮೇಲೆ. ಮತ್ತು ಇಂಗ್ಲೀಷ್ ಟು ಹಿಂದಿ ಟ್ರಾನ್ಸ್ಲೇಷನ್ನು 1ರಿಂದ 2 ಕ್ವಶನ್ ಇದ್ದವು. ಒಂದು ಇಂಗ್ಲೀಷ್ ವರ್ಡ್ ಕೊಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಅರ್ಥವನ್ನು ಆಪ್ಷನಲ್ಲಿ ಕೊಟ್ಟಿರ್ತಾರೆ. ನೀವು ಅದನ್ನು ಅರ್ಥ ಮಾಡ್ಕೊಂಡು ರೈಟ್ ಮಾಡಬೇಕು. ಓಕೆ, ಸೊ ಈ ಥರ ಹಿಂದಿ ಮೇಲೆ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಮ್ಯಾಥ್ಸ್ ಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕೇಳಿದ್ದಾರೆ. ನೆಕ್ಸ್ಟ್ ಮತ್ತು ಮೆನ್ಸುರೇಷನ್ ಮೇಲೆ 2D ಕೇಳಿದ್ದಾರೆ ಮತ್ತು 3Dನೂ ಕೇಳಿದ್ದಾರೆ. ಸುಮಾರು 3ರಿಂದ 4 ಕ್ವಶನ್ ಇವತ್ತು ಮೆನ್ಸುರೇಷನ್ ಮೇಲೆ ಬಂದಾವೆ. ಓಕೆ, ಇನ್ನು ಎವರೇಜ್ ಮೇಲೆ ಕೇಳಿದ್ದಾರೆ. ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ಯಾವುದೂ ಕ್ವಶನ್ ಕೇಳಿಲ್ಲ. ಡಿಸ್ಕೌಂಟ್ ಮೇಲೂ ಕ್ವಶನ್ ಕೇಳಿಲ್ಲ. ಮತ್ತು ಯಾವ ಥರಪ್ಪ ಅಂತಂದ್ರೆ ಪರ್ಸೆಂಟೇಜ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಹೆಂಗಂದ್ರೆ ಈಗ ಒಂದು ಅಮೌಂಟ್ ಐತಿ 40 ಅಂತೇಳಿ, ಅದರ 1/4 ಭಾಗ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಈ ರೀತಿ ಪರ್ಸೆಂಟೇಜ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಮೆನ್ಸುರೇಷನ್ನು ಒಂದು ಟಾಪಿಕ್ನ ಹೊರತುಪಡಿಸಿ ಉಳಿದಿರೋ ಟಾಪಿಕ್ ಏನಪ್ಪ ಅಂದರೆ ನೀವು ಯಾವ ಥರ ಮಾಕ್ ಟೆಸ್ಟ್ನಾಗ ಪ್ರಿಪೇರ್ ಆಗತ್ತಿರಲ್ಲ, ಆಲ್ಮೋಸ್ಟ್ ಅದಕ್ಕಿಂತ ಸ್ವಲ್ಪ ಈಸಿ ಅಥವಾ ಮಾಡ್ರೇಟ್ ಕ್ವಶನ್ ಬರಕತ್ತಾವೆ ಎಕ್ಸಾಮ್ನಾಗ. ಓಕೆ, ಸೊ ಇದಿಷ್ಟು ಇವತ್ತಿನ ಮೊದಲನೇ ಶಿಫ್ಟು ಅನಾಲಿಸಿಸು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಚೆನ್ನಾಗಿ ಸ್ಟಡಿ ಮಾಡಿ, ರಿವಿಷನ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.